ನೀವು 4 ಜನ 4 ದಿಕ್ಕಲ್ಲಿ ಈ ಹುತ್ತದ ಸುತ್ತ ಕಾವಲು ಕಾಯಿರಿ. ಹಾವುಗಳೇ ತಯಾರಿಸಿರುವಂತ ಈ ಹುತ್ತದ ಹತ್ರ ಪುಣ್ಯನ್ನ ಬಿಟ್ಟು ಒಂದು ಇರುವೆ ಕೂಡ ಬರಬಾರ್ದು. ಸರಿ. ಅಮ್ಮ ಅಮ್ಮ, ಏನಮ್ಮ ನೀನ್ ಇಲ್ಲೇ ಇದ್ಯಾ? ಕೂಗ್ತಾ ಇದ್ರೆ ಮಾತಾಡ್ಲೇ ಇಲ್ಲ. ನಿನ್ನ ಕೈಯಿಂದ ದೀಪ ಹಚ್ಚಿದ ತಕ್ಷಣ ಹುತ್ತ ದರ್ಶನ ಕೊಟ್ಟಿದೆಯಲ್ವಾ, ನಾನು ಮೈ ಮರೆತು ನೋಡ್ತಾ ನಿಂತ್ಬಿಟ್ಟಿದ್ದೀನಿ. ಇದೇನು ಈ ಗಿಡಗಳು ಯಾವಾಗ ಬಂತಮ್ಮ? ಅವಾಗ್ಲೇ ನಾನು ನೋಡ್ದಾಗಿರ್ಲಿಲ್ಲ. ಅವು ಈಗ ಹುಟ್ಟಿರೋದಲ್ಲ, ಯಾವಾಗ್ಲೂ ಹುಟ್ಟಿರೋದು. ನಾಗಲೋಕದಿಂದ ಬಂದಿವೆ. ಹೌದಾ ಅಮ್ಮ? ಏನೋ ಬಿಡು, ಬಂದಿರ್ಬೋದೇನೋ. ಅಷ್ಟಕ್ಕೂ ಇದು ಈ ಲೋಕದಲ್ಲ ಅಂತಂದೆ ಅಲ್ವಾ? ಪುಣ್ಯ, ಅವುಗಳನ್ನ ಮುಟ್ಟಬೇಡ. ಮನುಷ್ಯರು ಮುಟ್ಟಿದ್ರೆ ಅವು ಹೋಗ್ಬಿಡತ್ವೆ. ಹೋಗ್ಬಿಡತ್ವಾ? ಅದೇ ಬಾಡ್ ಹೋಗತ್ತೆ ಅಂತಂದೆ. ಸರಿ ಬಿಡು, ನಡಿಯಮ್ಮ, ಬಾ ಬಾ. ಹೋಗೋಣವಾ ಅದಕ್ಕೆ? ರೇಣುಕಮ್ಮನ್ಗೆ ಸೀರೆ ಕೊಡದೇ ಇರೋ ಹಾಗೆ ತಡೀತೀಯ ಅಂತ ಅನ್ಕೊಂಡೆ ಭದ್ರ. ಆದ್ರೆ ನೀನೇ ಕಲಶ ಹೊತ್ಕೊಂಡು ನಮ್ ಜೊತೆ ಬರ್ತಿದ್ಯಾ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಮನ್ಸು ಬದಲಾಯಿಸಿದ್ದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ನಮ್ಮ ಅಮ್ಮನ ಮೂಡ್ ಯಾವಾಗ ಹೇಗಿರುತ್ತೋ ಅಂತ ಹೇಳಕ್ಕಾಗಲ್ಲ ಅತ್ತೆ. ನೀನ್ ಸ್ವಲ್ಪ ಇರೇ, ನನ್ನ ಮಾತಾಡೋದಕ್ ಬಿಡು. ಆ ಮುದುಕಿ ಅಂದ್ರೆ ಅದೇ ನಮ್ಮಮ್ಮ ಇದಾರಲ್ಲ, ಈ ವ್ರತನ ಮಾಡೋದ್ ಬೇಡ ಅಂತ ನಾನು ನಮ್ಮಣ್ಣ ಹೇಳಿದ್ವಿ. ಹೇಳಿದ ತಕ್ಷಣ ಏನಾಯ್ತು? ಎದೆ ನೋವು ಬಂದ್ಬಿಡ್ತು. ಹೌದಾ ಇಲ್ವಾ? ಆ ರೇಣುಕಮ್ಮ ತಾಯಿ ಹರಕೆ ತೀರಿಸ್ಬೇಕು ಅಂತ ಯೋಚನೆ ಬಂತು. ಅದಕ್ಕೆ ಎದೆ ನೋವು ಬಂತು ಅಂತ ನಾಟಕ ಆಡಿ ಎಲ್ರೂ ಹಾಸ್ಪಿಟ್ಲಿಗೆ ಬರೋ ಹಾಗೆ ಮಾಡ್ಬಿಟ್ಟೆ. ಹುಚ್ಚೊಡ್ಗಿ. ಅಮ್ಮಮ್ಮ ಹಾಸ್ಪಿಟಲ್ ಅಲ್ಲಿ ಇದ್ರು ಕೂಡ ಹೌದಾ ಅಲ್ವಾ ಅಂತ ಕೇಳ್ತಿಯಲ್ಲಮ್ಮ. ನೀನ್ ಸುಮ್ನಿರೇ. ಅದ್ಗೆ ಸೀರೆ ಕೊಡ್ಬೇಕು ಅಂತ ಅನ್ಕೊಂಡಿರೋ ನಮ್ ತಾಯಿ ಜೀವನೇ ಅಮ್ಮನವರು ಒಂದ್ ಕ್ಷಣ ನಿಲ್ಸಿದಾರೆ ಅಂತಂದ್ರೆ, ಹೂವು ಬೇಡ ಸೀರೆನು ಬೇಡ ಈ ವ್ರತನೇ ಬೇಡ ಅಂತ ಹೇಳ್ತಿರೋ ಇನ್ನು ನಮ್ಮಂಥವ್ರಿಗೆ ತ್ರಿಶೂಲನೇ ತಗೊಂಡ್ ಚುಚ್ಬಿಡ್ತಾರೆ ಅನ್ನೋ ಭಯದಲ್ಲಿ ನಾವು ನಿಮ್ ಜೊತೆ ಬರ್ತಾ ಇದೀವಿ. ನನ್ ಮೇಲಾಣೆ. ಸರಿ ಭದ್ರ, ಬರ್ತಿದ್ಯಲ್ವಾ? ಅದೇ ಸಂತೋಷ. ಅಮ್ಮವ್ರೆ ನಡೀರಿ. ಅಮ್ಮವ್ರೆ, ಅಮ್ಮ, ಒಂದು ಮುಖ್ಯವಾದ ವಿಷಯ. ಏನೋ? ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು. ಒಂದು ನಿಮಿಷ ಬರ್ತೀನಿ ಅದಕ್ಕೆ. ಬಾ. ಅಮ್ಮವ್ರೆ, ಊರಿನ ಗಡಿ ಹತ್ರ ಇರೋ ಗುಡಿಸ್ಲಲ್ಲಿ ಯಾರೋ ಇದ್ದಾರೆ. ಯಾರೋ? ಅದು ಯಾರಂದ್ರೆ ಅವರು ಯಾರೋ? ಏನಿಲ್ಲಮ್ಮ. ಏನು ಇಲ್ಲ ಅಂತಂದ್ರೆ ಏನ್ ಹೇಳಕ್ ಬಂದ್ಯೋ? ಸರಿಯಾಗಿ ಹೇಳೋ. ಸರಿಯಾಗಿ ನೋಡ್ಲಿಲ್ಲ ಅಮ್ಮ. ದಣ್ಣನ್ ಮಗನೆ, ದಡ್ಡ ನೀನು. ಸರಿಯಾಗಿ ನೋಡ್ಲಿಲ್ವಂತೆ.
ನೋಡ್ಲಿಲ್ಲ. ಏನಾಯ್ತಮ್ಮ? ಅಬ್, ಆ, ಏನಿಲ್ಲ, ನೀನ್ ನಡಿ. ಅದಕ್ಕೆ ಅರ್ಜೆಂಟಾಗಿ ಒಂದು ಕೆಲಸ ಬಂತು. ನೀನು ಪರ್ನಿಕರ್ ಕರ್ಕೊಂಡು ಹೊರಡು, ನನ್ನ ಕೆಲಸ ಮುಗಿಸ್ ಬರ್ತೀನಿ. ತಗೊಳ್ಳಿಮ್ಮ. ಹುಷಾರು. ಪರ್ಣಿಕಾ, ಬಿಂದಿಗೆ ಬೀಳ್ಸಿರೋ ಹಾಗೆ ಹುಷಾರಾಗಿ ನಡ್ಕೊಂಡು ಹೋಗು, ಇಲ್ಲಾಂದ್ರೆ ಅನಿಷ್ಟ ಅನ್ಕೊಂಡು ನಿನ್ನೆ ಆಡ್ಕೊಂಡು ನಗ್ತಾರೆ. ಮುತ್ತೈದರಿಗೆ ಯಾರಿಗಾದ್ರೂ ಒಬ್ರು ಕೊಡು. ನನಗ್ ಗೊತ್ತು, ನೀನ್ ಹೋಗು. ನಡೀರಮ್ಮ. ನಾನು ಜೊತೆಗೆ ಬರಲ್ಲ ಅಮ್ಮ? ಬೇಕಾಗಿಲ್ಲ, ವಿಷಯ ಆಚೆ ಬರ್ದಿರೋ ಹಾಗೆ ನೋಡ್ಕೊ. ಆಯ್ತಮ್ಮ. ಪುಣ್ಯ 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 ಪುಣ್ಯ. ನಾನಿದ್ದೀನಲ್ಲ, ಪುಣ್ಯ ಪುಣ್ಯ ಅಂತ ಜೋರ ಕಿರ್ಚ್ಕೊಂಡು ಬರ್ತಾ ಇದೆಯಲ್ಲ ಅನಿರುದ್ಧ್. ಪಾಪ ಅತ್ತೆ. ಪಾಪ? ಪರವಾಗಿಲ್ಲ, ಖುಷಿಯಾಗಿರು, ತಪ್ಪೇನಿಲ್ಲ. ಆದ್ರೆ ಅವಳಿಗೋಸ್ಕರ ಈ ರೀತಿ ಬೀದಿ ಬೀದಿ ಅಲಿಬೇಡ ಅನಿರುದ್ಧ್. ಅಣ್ಣ ಅವಳ ಮೇಲೆ ಗುಂಡು ಹಾರಿಸಿದ್ರು, ಅಷ್ಟಕ್ಕೆ ಅವಳು ಈಗಾಗ್ಲೇ ಇಹಲೋಕ ಸೇರಿರ್ಬೇಕು. ಒಂದ್ ವೇಳೆ ಅವಳು ಇನ್ನೂ ಬದುಕೇ ಇದ್ರೆ, ಅವಳು ಕಾಡು ಹುಡುಗಿ ಕಣೋ. ಗಾಯ ವಾಸಿ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವುದೇ ಔಷಧಿ ಸಿಕ್ಕಿದ್ರು ಹಚ್ಕೊಂಡ್ ಬಿಡ್ತಾರೆ. ಇಷ್ಟೊತ್ತಿಗಾಗ್ಲೇ ಏನ್ ಔಷಧಿ ಹಚ್ಕೊಂಡಿದ್ದಾಳೋ ಏನೋ, ಸೆಪ್ಟಿಕ್ ಆಗಿ ಇಷ್ಟೊತ್ತಿಗಾಗ್ಲೇ ಅಧೋಗತಿ ಆಗಿರುತ್ತೆ. ಇಷ್ಟೆಲ್ಲ ಆದ್ಮೇಲೆ ಅವಳು ಸತ್ತು ಹೋಗಿರ್ತಾಳೆ. ಕರುಣೆನೇ ಇಲ್ಲದೆ ನಿಮ್ಮಂತವರಿಗೆ ಏನ್ ಹೇಳಿದ್ರು ಪ್ರಯೋಜನನೇ ಇಲ್ಲ ಅತ್ತೆ. ಹೇಳಪ್ಪ, ನಾನೇನ್ ಬೇಜಾರು ಮಾಡ್ಕೊಳಲ್ಲ. ಹೌದು, ಅವಳಿಗೋಸ್ಕರ ಬಂಗ್ಲೆನೇ ಬಿಟ್ಟು ಬಂದವ್ ನೀನು. ಎಲ್ಲಾದ್ರೂ ಬಜೆಟ್ ಇದೆಯಾ? ಇಲ್ಲ ಅತ್ತೆ. ಇಲ್ಲ ಅಂದ್ರೆ ಅವಳು ಕಣ್ಣಿಗೆ ಕಾಣಿಸಿಲ್ವಾ? ಅಥವಾ ಅವಳು ಸತ್ತೋದ್ಲು ಅಂತ ಸುದ್ದಿ ಸಿಕ್ತಾ? ಪುಣ್ಯ ನಾನು ನೋಡಿಲ್ಲ, ಎಲ್ಲಿ ಹೋದ್ಲೋ ಏನಾದ್ಲೋ ಏನು ಗೊತ್ತಿಲ್ಲ. ಅಲ್ವಾ ಮತ್ತೆ. ಇಲ್ಲ ಅಂದ್ರೆ ನೀನು ಪುಣ್ಯ ಪುಣ್ಯ ಅಂತ ಅವಳು ಹುಡ್ಕೊಂಡು ಈ ಕಾಡಲ್ಲಿ ನೀನ್ ಯಾಕೆ ಕಲಿತಾ ಇರ್ತೀಯ ಅನಿರುದ್ಧ್? ಸರಿ ಬಿಡು, ಈಗ ನೀನು ಶ್ರದ್ಧೆಯಿಂದ ಭಕ್ತಿಯಿಂದ ರೇಣುಕಮ್ಮ ದೇವಸ್ಥಾನದ ಕಡೆ ಹೋಗು. ಏನಕ್ಕೆ? ನೀನ್ ಅಲ್ಲಿಗೆ ಬಾ ಅಂತ ನಿಮ್ಮಮ್ಮ ಹೇಳಿದ್ಲೋ. ಏನು ವ್ರತ ಅಂತೆ. ಆಸ್ಪತ್ರೆಯಲ್ಲಿ ಬಿದ್ದಿರೋ ಅಜ್ಜಿ ಗುಂಡಿಗೆ ಗಟ್ಟಿ ಆಗ್ಬೇಕು ಅಂತ ಸೀರೆ ಕೊಡ್ಬೇಕಂತೆ. ನಿನಗೆ ಕಾಯ್ತಾ ಇದ್ದಾರೆ, ಬೇಗ ಹೋಗು. ಅದ್ ಸರಿ ಅತ್ತೆ, ಈ ಕಾಡಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ನೀನು ಗುಡಿಗೆ ಹೋಗು, ನಾನು ಗುಡಿಸ್ಲಿಗೆ ಹೋಗ್ತೀನಿ. ಅತ್ತೆ ಬನ್ನಿ ಹೋಗೋಣ. ನೀನು ಹೊರಡು, ಇನ್ನೊಂದು 10 ನಿಮಿಷದಲ್ಲಿ ನಾನೇ ಬರ್ತೀನಿ. ಹೋಗ್ತೀನತ್ತೆ, ಅಮ್ಮನ ಹತ್ರ ಅಲ್ಲ, ಅಮ್ಮನವ್ರ ಹತ್ರ ಹೋಗ್ತೀನಿ. ಹಾಸ್ಪಿಟಲಿಂದ ಪುಣ್ಯ ಎಲ್ಲಿಗೆ ಹೋದ್ಲು ಅಂತ ಕೇಳೋದಕ್ಕೆ ಹೋಗ್ತೀನಿ. ಹಾಂ ಹೋಗು. ಹಾಂ. ಪುಣ್ಯ, ಅಮ್ಮ ಬಾ ಇಲ್ಲಿ. ಏನಾಯ್ತಮ್ಮ? ಈ ಕೆಲ್ಸಗಳನ್ನೆಲ್ಲ ನಾನ್ ಮಾಡ್ತೀನಿ, ನೀನ್ ಬಾ. ಎಲ್ಲಿಗಮ್ಮ? ಬಾ ಹೇಳ್ತೀನಿ.
ಅಮ್ಮ ಏನ್ ಮಾಡ್ತಿದ್ಯಮ್ಮ? ಇವತ್ತು ತುಂಬಾ ಒಳ್ಳೆ ದಿನ, ಮೇಲಾಗಿ ಶುಕ್ರವಾರ ಬೇರೆ. ನೀನು ಅರ್ಶಿಣದ ಕಳಶ ತಗೊಂಡು ಹೋಗಿ ರೇಣುಕಮ್ಮ ತಾಯಿ ಹರಕೆ ತೀರ್ಸು ಪುಣ್ಯ. ಅಮ್ಮ ಇವಾಗ್ಲಾ? ಈಗ್ಲೇ. ನೀನ್ ಹೊರಡಬೇಕು. ಆ ತಾಯಿನೇ ನಿನಗೆ ಶಕ್ತಿ ಕೊಟ್ಟು ಗುಡಿ ಹತ್ರಕ್ಕೆ ಬರಮಾಡ್ಕೋತಾಳೆ. ನೀನು ಒಂದು ಹೆಜ್ಜೆ ಮುಂದೆ ಇಟ್ರೆ ಸಾಕು, ರೇಣುಕಮ್ಮ ತಾಯಿ ಪಾದ ಸ್ಪರ್ಶ ಮಾಡಕ್ ಹೋಗ್ತೀಯ. ನಡಿ. ಹೊರಡಮ್ಮ, ಹೊರಡು ತಾಯಿ. ನಾಗಗಳೇ, ಭದ್ರಾವತಿ ಬರ್ತಿದ್ದಾಳೆ. ಪುಣ್ಯ ಇಲ್ಲಿದ್ದಾಳೆ ಅನ್ನೋ ಅನುಮಾನ ಹುಟ್ಟೋಕು ಮುಂಚೆ ಭಯ ಹುಟ್ಟಬೇಕು. ಹಾಗೆ ಆಗ್ಲಿ ನಾಗಮ್ಮ. ಯಾರಿದ್ರ ಒಳಗಡೆ? ಯಾರಾದ್ರೂ ಇದ್ದೀರಾ? ಯಾರಿದ್ದೀರಾ? ಯಾರು ಇಲ್ವಾ?
ನಾಗಮ್ಮ, ದುಷ್ಟಳಾದ ಭದ್ರಾವತಿನ ಕ್ಷಣದಲ್ಲೇ ವಿಷ ಕಕ್ಕೋ ಥರ ಕಚ್ಚಿ ಸಾಯಿಸ್ಬೇಕು ಅಂದ್ಕೊಂಡಿದ್ವಿ. ನೀನ್ ಯಾಕೆ ಬೇಡ ಅಂದ್ಯಮ್ಮ? ಭಯ ಪಡಿಸಿ ಓಡಿಸು ಅಂದಿದ್ದಕ್ಕೆ ಸುಮ್ಮನಾದ್ವಿ ಹೊರತು ಇಲ್ಲ ಅಂದ್ರೆ ಇಲ್ಲೇ ರಕ್ತ ಕಕ್ಕಿ ಸಾಯೋ ಥರ ಮಾಡ್ತಿದ್ವಿ. ನಾಗಗಳೇ, ನಿಮ್ಮ ಆವೇಶ ನನಗರ್ಥ ಆಗತ್ತೆ. ಆದ್ರೆ ಭದ್ರಾವತಿನ ಸಾಯಿಸೋದಕ್ಕೆ ಆ ಶಿವನ ಆಣತಿ ನಮಗೆ ಸಿಕ್ಕಿಲ್ಲ. ನಾಗಮಣಿ ಇರೋ ಜಾಗದಲ್ಲಿ ರಕ್ತ ಚೆಲ್ಲಬಾರ್ದು ಅಂತ ಅನ್ಕೊಂಡಿದ್ದಾನೇನೋ ಆ ಮಹಾದೇವ. ನೀನ್ ಬೇಕಾದ್ರೆ ಆ ಭದ್ರಾವತಿ ಪಶುಪತಿನ ದುಷ್ಟರೆಲ್ಲರನ್ನೂ ಒಂದೇ ಸಲಕ್ಕೆ ನುಂಗ್ಬಿಡ್ತೀಯಮ್ಮ. ಈಶ್ವರ ಇಚ್ಛೆ, ಬ್ರಹ್ಮ ಲಿಖಿತದಿಂದ ವಿಧಿವಿಧಾನಗಳು ತಯಾರಾಗತ್ತೆ. ನಮ್ಮಲ್ಲಿರೋ ವಿಷ ಕೂಡ ವ್ಯರ್ಥವಾಗಿ ಹೋಗೋದಿಲ್ಲ. ದುಷ್ಟ ಶಿಕ್ಷಣ ಮಾಡಿ ಅಂತ ಆ ದೇವಾನುದೇವತೆಗಳು ಆದೇಶ ಕೊಟ್ರೆ ಕೊಲ್ಲೋಕೆ ನಮಗೆ ಎಷ್ಟು ಸಮಯ ಬೇಕು? ಪುಣ್ಯ ಬಂದ್ರೆ ನಮ್ಮನ್ನೆಲ್ಲ ಕಟ್ಟಾಕ್ಬಿಡ್ತಾಳೆ. ಹುತ್ತದ ಹತ್ರ ಹೋಗಿ ಗಿಡಗಳಾಗಿ ಕಾವಲ್ ಕಾಯಿರಿ. ಹಾಗೇ ಆಗ್ಲಿ. ಅಮ್ಮ, ಅರವಿಂದ, ಭದ್ರಾ, ಎಲ್ಲಿದ್ದೀರಿ ಎಲ್ಲ? ಭದ್ರಾ, ಏನಾಯ್ತು? ಭದ್ರಾ, ಭದ್ರಾ, ಏನಾಯ್ತು? ಯಾಕೆ ಹೆದರ್ತಿದ್ಯಾ? ನಿನ್ನ ಯಾರು ಹೆದರ್ಸಿದ್ ಹೇಳು, ಅವ್ರನ್ನ ಸಾಯಿಸ್ಬಿಡ್ತೀನಿ. ನೋಡಿಲ್ಲ ಅಣ್ಣ, ನೀನು ಕೂಡ ನೋಡಿಲ್ಲ ಅಣ್ಣ, ನೋಡಿಲ್ಲ. ಯಾರನ್ನ? ಯಾಕೆ? ಅವಳು ಅವಳ ಅಹಂಕಾರದ ಹೆಣ್ಮಗಳು ಯಾರು ಹೇಳು? ಅವಳು ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಬಂದು ನಿನ್ ಕಣ್ ಮುಂದೆನೆ ಸುಟ್ಟು ಸಾಯಿಸ್ತೀನಿ. ಯಾವ್ದೋ ಹೆಣ್ಣು ಹುಡುಗಿ ಅಲ್ಲ ಅಣ್ಣ, ಅದು 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 ಹಾವು. ಹಾವೇ, 1, 2, 3 ಅಲ್ಲಣ್ಣ, 5, 6 ಹಾವು. 4, 5 ಹಾವು ನನ್ನ ಸುತ್ಕೊಂಡಿತ್ತಣ್ಣ. ಅದು ಕಚ್ಚಿದ್ರೆ, ಅದೇನಾದ್ರೂ ನನ್ನ ಕಚ್ಚಿದ್ರೆ ಇಷ್ಟೊತ್ತಿಗಾಗಲೇ ನಾನು ಸತ್ತೋಗ್ಬಿಡ್ತಾ ಇದ್ದೆ ಅಣ್ಣ. ಒಂದ್ಸರಿ ದೊಡ್ಡ ಹಾವು ಬಂದ್ಬಿಡ್ತಣ್ಣ. ಅದನ್ನ ಇದಕ್ಕೂ ಮುಂಚೆ ಒಂದ್ಸಲ ನೋಡಿದೀನಿ ಅಣ್ಣ. ಆಟ ಆಡಿಸ್ತಾ ಇದೆ, ನನ್ನ ಹಿಂಬಾಲಿಸ್ತಾ ಇದೆ. ಸಾಯಿಸ್ಬಿಡುತ್ತೆ, ನನ್ನ ಸಾಯಿಸ್ಬಿಡುತ್ತೆ ಅಣ್ಣ, ನನ್ನ ಸಾಯಿಸ್ಬಿಡುತ್ತೆ. ಅದು ನನ್ನ ಸಾಯಿಸ್ಬಿಡುತ್ತೆ. ಭದ್ರಾ, 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 ನನ್ನ ಕಣ್ಣಲ್ಲಿ ನೋಡು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ನೀನ್ ನಿನ್ನ ಅಣ್ಣನ ಪಕ್ಕದಲ್ಲಿದೀಯಾ? ನನ್ನ ನಂಬು, ಯಾವ ಹಾವಿನ ಹೆಡೆ ನೆರಳು ಕೂಡ ನಿನ್ ಮೇಲೆ ಬೀಳೋದಕ್ಕೆ ಬಿಡೋದಿಲ್ಲ. ನನ್ನ ನಂಬು, ಹೇಳು, ಆ ಹಾವನ್ನ ಎಲ್ಲಿ ನೋಡ್ದೆ? ಅಣ್ಣ, ಊರಾಚೆ ಇರೋ ಒಂದು ಗುಡಿಸಲಲ್ಲಿ ಯಾರೋ ಇದ್ದಾರೆ ಅಂತ ಕೆಲಸದವನು ಹೇಳ್ದ ಅಣ್ಣ. ಅದೇ ಪರಮೇಶಿ ಮಹಾದೇವಿ ಇದ್ದ ಗುಡಿಸಲು.
ಸ್ವಾಮಿ ಬಿಡ್ರೋ. ಬನ್ನಿ ಹೊರಗಡೆ ಬನ್ನಿ ಬಿಡಿ ಬೇಡ ಸ್ವಾಮಿ ಬೇಡ ನಮ್ಮ ಮಾತು ಕೇಳಿ ಬನ್ನಿ ಹೊರಗಡೆ ಬನ್ನಿ ದಯಮಾಡಿ ಹೊರಗಡೆ ಬನ್ನಿ ಬೇಗ ಬೇಗ ಬನ್ನಿ ಬನ್ನಿ ಎಲ್ಲ ಕಡೆ ಇರುತ್ತೆ ಬನ್ನಿ ಬನ್ನಿ ನಮ್ಮ ಮಾತು ಕೇಳಿ ಹೊರಗಡೆ ಹೋಗಿ